ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನೀನು ಒಬ್ಬ ಹೆಣ್ಣುಮಗಳಾಗಿ ವಿನಾಕಾರಣವಾಗಿ ಇನ್ನೊಬ್ಬ ಹೆಣ್ಣುಮಗಳ ಬಗ್ಗೆ ಮಾತಾಡಬಾರ್ದು. ನೀನು ನನ್ನ ಮಗಳಿದ್ದಂಗೆ ತಾಯಿ. ಹೌದೌದು, ನಾನ್ ನಿಮ್ ಮಗಳಿದ್ದಂಗೆ, ಇವ್ರು ನಿಮ್ ಮಗ ಇದ್ದಂಗೆ. ಇಲ್ದೇ ಇರೋ ಸಂಬಂಧಗಳನ್ನೆಲ್ಲ ಹೇಳ್ಕೊಂಡು ಇಲ್ಲೇ ಜಾಂಡ ಉರ್ಬೇಡಿ. ಬೇಗ ಮನೆ ಬಿಟ್ಟು ತೊಲ್ಗಿ, ದಾರಿ ಬಿಡ್ರಿ. ಸೋಮ. ಚಿಕ್ಕಪ್ಪ, ಆದಷ್ಟು ಬೇಗ ಇಲ್ಲಿಂದ ಹೊಟ್ಬಿಡಿ ಚಿಕ್ಕಪ್ಪ. ಹೇಳು ಕಲ್ಪನಾ. ಸರ್, ಅದು ನಮ್ಮ ತಂದೆ ನನಗೆ ಕಾಲ್ ಮಾಡಿದ್ರು. ಅವರು ನನ್ನನ್ನು ಶಿವಗಾಮಿ ಅನ್ಕೊಂಡೇನೆ ಮಾತಾಡ್ತಿದ್ದಾರೆ. ಆದ್ರೆ ಸರ್, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮಕ್ಕಳು ನನ್ನನ್ನು ತುಂಬಾ ಹಚ್ಕೊಂಡಿದ್ರು ಸರ್. ನನ್ನ ಮನೇಲಿಲ್ಲ ಅಂತ ಗೊತ್ತಾಗಿ ಹುಷಾರಿಲ್ದಿರಂಗಾಗಿದ್ಯಂತೆ. ಅದಕ್ಕೆ ನೀವು ಒಂದ್ಸಲ ಕಲ್ಪನಾ ಅಂತ ಅನ್ಕೊಂಡ್ ಬಂದು ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗ್ತೀರಾ? ಅವ್ರಿಗೆ ಸಮಾಧಾನ ಆಗುತ್ತೆ, ಹುಷಾರಾಗ್ತಾರೆ ಅಂತ ತುಂಬಾ ಕೇಳ್ಕೊಂಡ್ರು ಸರ್. ಸರ್, ನನ್ನ ಬಿಟ್ಟು ಅವ್ರಿಗೆ ಬೇರೆ ಯಾರೂ ಗತಿ ಇಲ್ಲ. ಅದಕ್ಕೆ ಸರ್, ಪರ್ಮಿಷನ್ ಕೊಟ್ರೆ ಒಂದೇ ಒಂದ್ಸಲ ಅಲ್ಲಿ ಹೋಗಿ ಮಕ್ಕಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅವ್ರ ಮನ್ಸ್ಗೂ ಸಮಾಧಾನ ಆಗತ್ತೆ. ಅವ್ರೆಲ್ರೂ ನಾನೇ ಶಿವಗಾಮಿ ಅಂತಾನೆ ಅನ್ಕೊಂಡಿದ್ದಾರೆ. ಬರೀ ಮಕ್ಕಳನ್ನ ಮಾತ್ರ ಒಂದ್ಸಲ ಮಾತಾಡ್ಸ್ಕೊಂಡ್ ಬರೋಣ ಅಂತ ಸರ್. ಪ್ಲೀಸ್ ಸರ್, ಇಲ್ಲ ಅಂತ ಹೇಳ್ಬೇಡಿ. ಕಲ್ಪನಾ ಅಂತ ಹೇಳ್ಕೊಂಡು ಹೋಗಕ್ಕಾಗಲ್ಲ. ಮತ್ತೆ ಮಕ್ಕಳು ಪದೇ ಪದೇ ನೋಡ್ಬೇಕು ಅಂತ ಹಠ ಮಾಡ್ತಾರೆ. ನೀನು ನನ್ನ ಹತ್ರ ಸೆಂಟಿಮೆಂಟ್ ಆಗಿ ಮಾತಾಡಿ ಪರ್ಮಿಷನ್ ಗಿಟ್ಟಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ. ಅದೆಲ್ಲ ಆಗದಿರೋ ವಿಷಯ. ಶಿವಗಾಮಿ ಹಾಗೆ ಹೋಗಿ ಆ ಫ್ಯಾಮಿಲಿಗೆ ಏನಾದ್ರೂ ಸಹಾಯ ಮಾಡೋದಿದ್ರೆ ಮಾಡು. ಆ ಥರ ಮಾಡ್ಬರೋದಿದ್ರೆ ನಾನೇ ಡ್ರೈವರ್ ಜೊತೆ ಕಳಿಸ್ಕೊಡ್ತೀನಿ. ಆಯ್ತು ಸರ್, ಹಾಗೆ ಮಾಡ್ತೀನಿ. ಹೇಗೋ ಒಂದು ಮ್ಯಾನೇಜ್ ಮಾಡ್ತೀನಿ. ಒಟ್ಟು ನನ್ನ ಮಕ್ಕಳನ್ನ ನೋಡ್ಕೊಂಬಂದ್ರೆ ಸಾಕು. ಸರಿ, ನಾನು ಡ್ರೈವರ್ಗೆ ಹೇಳ್ತೀನಿ, ಅವನೇ ನಿನ್ನ ಕರ್ಕೊಂಡು ಹೋಗ್ತಾನೆ. ಮತ್ತೆ ಹೇಳ್ತಿದ್ದೀನಿ, ಅಲ್ಲಿ ಹೋಗಿ ಎಮೋಷನಲ್ ಆಗಿ ನಾನೇ ಕಲ್ಪನಾ ಅಂತ ಏನಾದರೂ ಬಾಯಿ ಬಿಟ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನು ಜವಾಬ್ದಾರಿ ಅಲ್ಲ. ನನಗಿದು ಬೇಡದೇ ಇರೋ ವಿಷಯ. ನೀನು ಹೋಗಂಗೆ ಇಲ್ಲ ಅಂತ ನಾನು ಒಂದೇ ಮಾತಲ್ಲಿ ಹೇಳ್ಬಹುದು, ಅಯ್ಯೋ ಪಾಪ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಇದನ್ನ ನೆನಪಲ್ಲಿಟ್ಕೋ. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನನ್ನ ಕಲ್ಪನಾ ಅಂತ ಹೇಳಲ್ಲ ಸರ್. ನಿಮ್ಮ ಉಪಕಾರನೂ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆಯ್ತು, ಹೋಗ್ಬಾ. ನನ್ನ ಸ್ವಂತ ಮನೆಯವ್ರನ್ನ ನೋಡಕ್ಕೆ ನಾನು ಯಾರ್ಯಾರೋ ಪರ್ಮಿಷನ್ ಕೇಳಬೇಕಲ್ಲ. ಸೋಮ, ಸೋಮ ಅಣ್ಣ, ನಮಸ್ಕಾರ ಅಣ್ಣ. ಬನ್ನಿ ಅಣ್ಣ ಒಳಗಡೆ. ಸೋಮ, ನಿನ್ ನಮಸ್ಕಾರ ತಗೊಂಡೋಗಿ ತಿಪ್ಪೆಗೆ ಬಿಸಾಕು. ಎಷ್ಟು ದಿವಸನೋ ಮನೆ ಬಾಡಿಗೆ ಉಳಿಸ್ಕೊಳ್ಳೋದು? 3 ತಿಂಗಳಾಯ್ತು. 3 ತಿಂಗಳಿಂದ ಮನೆ ಬಾಡಿಗೆ ಕೊಟ್ಟಿಲ್ಲ. ಈ ತಿಂಗಳು ಮನೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಎಲ್ಲೋ ಮನೆ ಬಾಡಿಗೆ? ಅಣ್ಣ, ಕೊಡ್ಬೇಕು ಅಂತ ಇದ್ದೆ. ಮನೆಗೆ ನೆಂಟರು ಬಂದ್ಬಿಟ್ಟವ್ರಣ್ಣ. 1 2 3 4 ಲೇ, ನೀನೇ ದಂಡಪಿಂಡ ಅಂದ್ರೆ 4 ಜನ ದಂಡಪಿಂಡಗಳು ಸೇರ್ಸ್ಕೊಂಡಿದ್ಯಲ್ಲ ನಿನ್ ಜೊತೆ. ಬೆಂಗಳೂರಿನಲ್ಲಿ ಯಾರಾದ್ರೂ ಬಾಡಿಗೆ ಮನೆಗೆ ನೆಂಟರು ಕರ್ಸ್ಕೊಂತಾರೇನಲ್ಲೇ? ಎಷ್ಟು ನೀರು, ಎಷ್ಟು ಕರೆಂಟ್ ವೇಸ್ಟು. ಅಣ್ಣ, ತುಂಬಾ ಹತ್ತಿರದವರು. ಅಯ್ಯೋ ಅಯ್ಯೋ ಅಯ್ಯೋ, ಇವರಿಂದ ನನ್ ಗಂಡ ಹುಡಿಸ್ಕೊಳಂಗ ಆಗೋಯ್ತು. ಎಲ್ಲ ಆಗಿದ್ ಇವರಿಂದಾನೆ. ಮೊದ್ಲು ಮನೆಯಿಂದ ಆಚೆ.
ತೆಗಿಯೇ ಕೈನಾ, ತೆಗಿ. ಕಲ್ಪನಾ ಅದು ಏ, ನಾನು ಕಲ್ಪನಾ ಅಲ್ಲ, ಶಿವಗಾಮಿ. ಶಿವಗಾಮಿ ಮೇಡಮ್ ನಮಸ್ಕಾರ. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಮೇಡಮ್. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಓನರ್, ಸಾವಿರಾರು ಕೋಟಿ ಆಸ್ತಿಗೆ ಒಡತಿ ಮೇಡಮ್. ನಾನು ಕಾಲ್ ಸೂಪ್ ಸೀನಾ ಅಂತ. ನೀನ್ ಯಾರಾದ್ರೆ ನನಗೇನಯ್ಯ? ಹ? ಏನಿದ್ ಗಲಾಟೆ? ಮೇಡಮ್ ನಾನು ಈ ಮನೆ ಓನರ್. 3 ತಿಂಗಳಿಂದ ಈ ಮನುಷ್ಯ ಮನೆ ಬಾಡಿಗೆ ಕೊಟ್ಟಿಲ್ಲ. ವಸೂಲಿ ಮಾಡೋಣ ಅಂತ ಬಂದಿದ್ದೆ ಮೇಡಮ್. ಮನೆಗೆ ರೇಟ್ ಎಷ್ಟು? ಅಯ್ಯೋ ಮೇಡಮ್, ನನಗೆ ಅಂತ ಇದೊಂದೇ ಮನೆ ಇರೋದು. ಇದರಿಂದನೇ ನನ್ನ ಜೀವನ ಸಾಕ್ತಾ ಇರೋದು. ಇದನ್ನ ಮಾರಕ್ಕೆ ಅಂತ ಬಂದಿಲ್ಲ. ಇವ್ರು ಬೇರೆ ಸರಿಯಾಗಿ ಬಾಡಿಗೆ ಕೊಡ್ತಾ ಇಲ್ಲ. ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಇವ್ರನ್ನ ಖಾಲಿ ಮಾಡಿಸಿ ಲೀಸಿಗೆ ಕೊಡೋಣ ಅಂತ ಬಂದಿದ್ದೀನಿ ಮೇಡಮ್. ಎಷ್ಟು ಲೀಸ್ ಅಮೌಂಟ್? 12 ಲಕ್ಷ ಮೇಡಮ್. ಇಡ್ಕೋ. $12 ಲಕ್ಷ ಇದೆ. ಇನ್ ಮುಂದೆ ಈ ಮನೆಗೆ ಭೋಗ್ಯದಾರರು ಇವ್ರು. ಇವ್ರಲ್ಲ. ಆಯ್ತು ಮೇಡಮ್. ಅಗ್ರಿಮೆಂಟ್ ಅನ್ನ ಇವ್ರ ಹೆಸರಲ್ಲೇ ಮಾಡಿ. ಖಂಡಿತ ಮೇಡಮ್. ಇನ್ನೊಂದ್ ವಿಷಯ ಹೇಳಿ ಮೇಡಮ್. ಈ ಮನೆಯಲ್ಲಿ 6 ಜನನೂ ಇರ್ತಾರೆ. ಅಯ್ಯೋ 6 ಅಂದ್ರೆ 8 ಜನ ಇರ್ಲಿ ಮೇಡಮ್, ನಂದೇನೂ ಅಭ್ಯಂತರ ಇಲ್ಲ. ಯಾಕೆಂದ್ರೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಕಟ್ಟೋರು ಅವರು. ನಾನು ಬರ್ತೀನಿ ಮೇಡಮ್. ತುಂಬಾ ಧನ್ಯವಾದಗಳು. ಈ ಮನೆಗೆ ಓನರ್ ಇವರು. ನೆಂಟ್ರು ನೀವು. ಅರ್ಥ ಆಯ್ತಾ ಈಗ? ಇನ್ಮುಂದೆ ಟೈಮ್ಗೆ ಕರೆಕ್ಟ್ ಆಗಿ ಇವ್ರ ರೂಮ್ ಕ್ಲೀನ್ ಆಗ್ತಿರ್ಬೇಕು. ತಿಂಡಿ ಟೈಮ್ ಕರೆಕ್ಟ್ ಆಗಿ ಬರಬೇಕು. ಊಟ ಟೈಮ್ ಕರೆಕ್ಟ್ ಆಗಿ ಅರೇಂಜ್ ಆಗಿರ್ಬೇಕು. ಇವ್ರಿಗೆ ಯಾವ್ದ್ರಲ್ಲೂ ತೊಂದರೆ ಆಗ್ಬಾರ್ದು. ನಿಮ್ಮಿಬ್ರಿಗೂ ಇದೆಲ್ಲ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಂದೇನೂ ಅಭ್ಯಂತರ ಇಲ್ಲ. ಏನಿನ್ನು ಇಬ್ರು ಮುಖ ನೋಡ್ತಾ ಇದ್ದೀರಾ? ಹೋಗಿ ಇವ್ರಿಗೆ ಊಟ ಅರೇಂಜ್ ಮಾಡಿ, ಇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿ. ಹೋಗಿ. ಸರ್, ದೊಡ್ಡವರು ಚಿಕ್ಕವ್ರಿಗೆ ಕೈ ಮುಗಿಬಾರ್ದು. ಅದು ಚಿಕ್ಕವ್ರಿಗೆ ಶ್ರೇಯಸ್ಸಲ್ಲ.